ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಮುದ್ದು ಸೊಸೆ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಈಶ್ವರಿ ವಿದ್ಯಾ ಮಾತಾಡ್ತಾ ಇರ್ತಾರೆ. ಚಿಕ್ಕತ್ತೆ, ಮಾವಯ್ಯ ಭದ್ರ ಅಂತ ಕರೆದಿದ್ದು ಗೊತ್ತಿದ್ದೇ ಅಲ್ಲ, ಅವ್ರ ಮನ್ಸಲ್ಲೇ ಇದ್ದಿದ್ದು. ಯಾವತ್ತಿದ್ರೂ ಅವ್ರ ಮನ್ಸಲ್ಲಿ ಒಂದೇ ಹೆಸರು ಇರ್ತದೆ. ಬೇರೆಯವ್ರ ಹೆಸರು ಬಂದ್ರು ಕೂಡ ಬರೀ ಅತಿಥಿಗಳಾಗಿರ್ತಾರೆ ಅಷ್ಟೇ. ನಿಮ್ಮ ಮಗ ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ ಅಂತ ವಿದ್ಯೆ ಹೇಳಿದಾಗ ಈಶ್ವರಿ ಹೇಳ್ತಾಳೆ, ಇಷ್ಟೆಲ್ಲ ಆದ್ರೂ ನೀನಿನ್ನೂ ನಂಬಿಕೆ ಇಟ್ಕೊಂಡಿದೀಯಾ? ನಂಬಿಕೆ ಕಳ್ಕೊಳೋದಕ್ಕೆ ಅದು ಬಿಟ್ಟು ಹೋಗೋ ಸಂಬಂಧ ಅಲ್ಲ, ರಕ್ತ ಹಂಚ್ಕೊಂಡು ಬಂದಿರೋ ಸಂಬಂಧ. ಈಗ ನಾನು ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ಮಾವಯ್ಯ ಮೊದ್ಲಿಗಿಂತ ಹೆಚ್ಚಿನ ಪ್ರೀತಿಯಿಂದ ಅವ್ರ ಮಗನ್ನ ಕರೀತಾರೆ. ನನ್ನ ಮಗ ಇವನು ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ಹಂಗೇಳಂಗೆ ನಾನು ಮಾಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಈಶ್ವರಿ ಹೇಳ್ತಾಳೆ, ಅದು ನಿನ್ನ ಕೈಯಿಂದ ಸಾಧ್ಯ ಇಲ್ಲ, ನೀನು ಅದು ಹೆಂಗೆ ಮಾಡ್ತೀಯ ನೋಡೇ ಬಿಡೋಣ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ, ನೋಡೇ ಬಿಡೋಣ ಚಿಕ್ಕತ್ತೆ ಅಂತ ಹೇಳಿ ವಿದ್ಯೆ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಈಶ್ವರಿನ ತೋರಿಸ್ತಾರೆ. ಈಶ್ವರಿ ವಿನಂತಿ ಹತ್ರ ಹೇಳ್ತಾಳೆ, ಅಲ್ವೇ ನಾವು ಕೊಟ್ರ ಕಷಾಯನ ಕುಡಿದು ಹೊಟ್ಟೆಯಲ್ಲಿರೋ ಮಗು ನಂಜೋಗಿದೆ ಅಂತ ಇಷ್ಟೊತ್ತಿಗಾಗ್ಲೇ ವಿಷಯ ಬರ್ಬೇಕಾಗಿತ್ತು. ಅವಳು ನೋಡಿದ್ರೆ ಇನ್ನೂ ಏನೂ ಆಗೇ ಇಲ್ಲ ಅನ್ನೋ ಥರ ಇದ್ದಾಳಲ್ಲೇ. ಆ ನಾಟಿ ಔಷಧಿ ಕೊಡೋರ ಹತ್ರ ನೆಟ್ಟಗೆ ಕೇಳ್ಬಿಟ್ಟು ಇಸ್ಕೊಂಬಂದಿದೀಯ ತಾನೆ ಅಂತ ವಿನಂತಿ ಕೇಳಿದಾಗ ಸಾವಿತ್ರಿ ಹೇಳ್ತಾಳೆ, ಹ್ಞೂ ಕಣೆ, ಎಲ್ಲ ತಿಳ್ಕೊಂಡೇ ಬಂದಿರೋದು, ಮತ್ತೆ ಕೆಲಸ ಮಾಡ್ತಾ ಇಲ್ಲ ಅದು ಅಂತ ವಿನಂತಿ ಹೇಳಿದಾಗ ಸಾವಿತ್ರಿ ಹೇಳ್ತಾಳೆ, ಸರಿ ಅದು ಯಾಕಂತ ಅವಳ ಹತ್ರನೇ ಹೋಗಿ ತಿಳ್ಕೊಳೋಣ ಬಾ ಅಂತ ಹೇಳಿ ವಿದ್ಯಾನ ಹತ್ರ ಬರ್ತಾರ. ವಿದ್ಯಾ ಅವ್ರಿಬ್ಬರನ್ನ ನೋಡ್ಬಿಟ್ಟು ಹೇಳ್ತಾಳೆ, ಅಮ್ಮ ನೀವೇನು ಇಬ್ರು ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ತಾಳೆ. ಸರಿ, ನೀನು ಚೆನ್ನಾಗಿದೀಯ ತಾನೆ? ಈಶ್ವರಿ ಕೇಳಿದಾಗ ವಿದ್ಯೆ ಹೇಳ್ತಾಳೆ, ನಿಮ್ಮ ಕಣ್ಣು ಮುಂದೆನೆ ಗುಂಡ್ಕಲ್ ನಿಂತಂಗೆ ನಿಂತೀನಿ, ನೋಡ್ಬಿಟ್ಟು ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ಹಂಗಾರೆ ನಿನಗೆ ಇವತ್ತೇನು ಆಗ್ಲಿಲ್ವೇ ಅಂತ ವಿನಂತಿ ಕೇಳ್ತಾಳೆ. ಆಗ ವಿದ್ಯೆ ಆಶ್ಚರ್ಯದಿಂದ, ಏನು ನಿಮ್ಮ ಮಾತಿನ ಅರ್ಥ? ಹಾಗಾದ್ರೆ ನಿಮ್ಮ ಪ್ರಕಾರ ನನಗೇನಾಗಬೇಕಾಗಿತ್ತು? ನೀವೇನಾದರೂ ಮಾಡಿದ್ರಾ? ಅಯ್ಯೋ, ನಾವೇಕ ಏನಾದರೂ ಮಾಡಲಿ? ಸುಡೋ ಬಿಸಿಲಲ್ಲಿ ಪ್ರಚಾರಕ್ಕೆ ಹೋಗಿದ್ದೆ ಅಲ್ಲ, ತಲೆ ಸುತ್ತ ಬಂದು ಸುಸ್ತಿಗಿಸ್ತಾಯ್ತೋ ಅಂತ ಏನೋ ಅನ್ಕೊಂಡೆ. ಹಾಗಂತ ಈಶ್ವರಿ ಕೇಳಿದಾಗ ವಿದ್ಯೆ ಹೇಳ್ತಾಳೆ, ಮಾವಯ್ಯನ ಗೆಲ್ಲಿಸ್ಬೇಕು, ಅವ್ರ ಪರವಾಗಿ ಪ್ರಚಾರ ಮಾಡ್ಬೇಕು ಅನ್ನೋ ಉದ್ದೇಶದಿಂದ. ಈ ಬಿಸಿಲೆಲ್ಲ ಯಾವ ಲೆಕ್ಕ ಹೇಳಿ? ಜನಗಳ ಪ್ರೀತಿ ಅವ್ರ ಬೆಂಬಲ ನೋಡ್ತಾ ಇದ್ರೆ ನನಗೆ ಉತ್ಸಾಹ ಹೆಚ್ಚಾಯ್ತು. ಅದ್ರ ಜೊತೆಗೆ ನನಗೆ ಒಂಚೂರು ಸುಸ್ತಾದ್ರೂ ನನ್ನನ್ನು ನೋಡ್ಕೊಳ್ಳೋದಿಕ್ಕೆ ಅಂತ ನಮ್ಮ ಗೌಡ್ರು ಇರ್ಲಿಲ್ವೇ, ಹಂಗಾಗಿ ನನಗೆ ಪ್ರಚಾರ ಮಾಡಿದ್ದೆ ಗೊತ್ತಾಗ್ಲಿಲ್ಲ ಅಂತ ವಿದ್ಯೆ ಹೇಳಿದಾಗ ಈ ಕಡೆ ಈಶ್ವರಿ ಹೇಳ್ತಾಳೆ, ಅದು ನಾನು ತಂದ್ಕೊಟ್ನಲ್ಲ ಕಷಾಯ, ಅದು ಕುಡಿದ್ರೆ ತಲೆ ಸುತ್ತು ಹೊಟ್ಟೆ ನೋವು ಬರ್ತದ ಅಂತ ಎಲ್ಲೋ ಕೇಳ್ದಂಗಿತ್ತು, ಅದಕ್ಕೆ ಕೇಳಿದ್ದು ಆಟೆಯ. ದಿಟ ಹೇಳಬೇಕು ಅಂದರೆ ನೀ ಕಷಾಯ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಸುಸ್ತು ಸಂಕಟ ಆಯ್ತಾ ಇತ್ತು. ಯಾವಾಗ ಆ ಕಷಾಯ ಕುಡ್ದೆ ಫುಲ್ ಶಕ್ತಿ ಬಂದ್ಬಿಡ್ತು. ಓ, ಅದಕ್ಕೆ ಅನ್ನಿಸ್ತದೆ ನಾನು ಮೈಕಲ್ಲೇ ಅಷ್ಟೆಲ್ಲ ಮಾತಾಡಿದ್ರು ಒಂಚೂರು ಸುಸ್ತೇ ಆಗಲಿಲ್ಲ. ನಾನು ಇನ್ನು ಮುಂದೆ ಹೊರಗೆ ಹೋಗ್ಬೇಕಾದ್ರೆ ನನಗೆ ಒಂದು ಕಪ್ ಕಷಾಯ ಕೊಟ್ಬಿಡಿ, ನನಗೆ ಒಂಥರ ಶಕ್ತಿ ಬಂದಂಗಾಗುತ್ತೆ ಅದು ಕುಡಿಯೋದ್ರಿಂದ ಅಂತ ವಿದ್ಯೆ ಹೇಳ್ತಾಳೆ. ಸರಿ ಕಣವ, ಕೊಡ್ತೀನಿ ಅಂತ ಈಶ್ವರಿ ಹೇಳಿದಾಗ ವಿದ್ಯೆ ಹೇಳ್ತಾಳೆ, ಬೇರೆ ಏನಾದರೂ ಹೇಳೋದಿತ್ತೆ ಅಂತ ಕೇಳ್ತಾಳೆ. ಇಲ್ಲ ಇಲ್ಲ, ಏನೂ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಏನವ ನೀನು ಆ ಮಗ ಸಾಯ್ಲಿ ಅಂತ ಔಷಧಿ ತಂದು ಮಡಗಿದ್ದೋ, ಇಲ್ಲ ಚೆನ್ನಾಗಿ ಬೆಳವಣಿಗೆ ಆಗಲಿ ಅಂತ ತಂದು ಮಡಗಿದ್ದೋ ಅಂತ ವಿನಂತಿ ಕೇಳಿದಾಗ ಹೇಳ್ತಾಳೆ, ನೀನೇನೋ ಸರಿಯಾಗಿ ಬೆರೆಸಿಲ್ಲ ಅನ್ಸುತ್ತೆ ಕಣೆ. ಸಾವಿತ್ರಿ, ನೀ ಯಾವ ಔಷಧಿ ತಂದು ಮಡಗಿದ್ದೋ ಅದನ್ನೇ ಬೆರೆಸ್ಕೊಟ್ಟಿವ್ನಿ, ಯಾವ ಕಡೆಯಿಂದ ತಂದಿದ್ದೀನಿ ಅಂತ ನೀನು ಹೇಳಬೇಕು ಹಾಗಂತ ವಿನಂತಿ ಹೇಳಿದಾಗ ಈ ಕಡೆ ಸಾವಿತ್ರಿ ಹೇಳ್ತಾಳೆ, ಆಯಿತು ಕಣೆ, ಕೋಪ ಮಾಡ್ಕೋಬೇಡ, ನಾನೆಲ್ಲ ಕೇಳ್ಬಿಟ್ಟೆ ತಂದಿದ್ದು, ಆದರೂ ಇದು ಕೆಲಸ ಮಾಡ್ತಾ ಇಲ್ವಲ್ಲ. ಅವ್ರು ಹೋದ್ಮೇಲೆ ವಿದ್ಯೆ ಹೊರಗಡೆ ಬಂದು ಏನೋ ಗುಸು ಮಾತಾಡ್ತಾ ಇದ್ರಲ್ಲ, ನನ್ನ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ರಾ? ಅಲ್ಲ, ಅವರೇ ಬಂದರು, ಅವರೇ ಗೊಂದಲಕ್ಕೆ ಒಳಗಾದ್ರು, ಅವರೇ ಹೋದ್ರು ಅಂತ ಯೋಚನೆ ಮಾಡ್ತಾಳೆ. ಈ ಕಡೆ ನೋಡ್ರೆ ಭದ್ರ ಹಾಗೆ ಕ್ವಾಟ್ಲೆನ ತೋರಿಸ್ತಾರೆ. ಭದ್ರ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಅವರಪ್ಪ ಭದ್ರ ಅಂತ ಕರೆದಿದ್ದು ಮತ್ತೆ ತಪ್ಪಾಗಿ ಕರೆದಿದ್ದು ಅಂತ ಹೇಳಿದ್ದನ್ನು ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಕ್ವಾಟ್ಲೆ ಹೇಳ್ತಾನೆ, ಅಣ್ತಮ್ಮ, ಅದು ಬಾಯಿ ತಪ್ಪಿ ಬಂದಿರೋದಲ್ಲ, ಮನಸ್ಸಿಂದ ಬಂದಿರೋದು, ಅದು ಕೋಪದಲ್ಲಿ ನಾನು ನಿನಗೆ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ತಂದೆ ಮಗ ಸರಿ ಹೋಗ್ತೀರಾ ಬಿಡು ಅಂತ ಹೇಳ್ತಾನೆ ಕ್ವಾಟ್ಲೆ. ಆಗ ಭದ್ರ, ಅಪ್ಪ ಯಾವಾಗ ಮಾತಾಡ್ತಾರೋ ಅಂತ ನಾನು ಕಾಯ್ತಾ ಇದ್ದೀನಿ ಕ್ವಾಟ್ಲೆ, ಅವ್ರಿಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಭದ್ರ ಹೇಳಿದಾಗ ಈ ಕಡೆ ಕ್ವಾಟ್ಲೆ ಹೇಳ್ತಾನೆ, ಅಣ್ತಮ್ಮ, ನಾನು ಹೇಳ್ತಾ ಇಲ್ವಾ ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ, ನೀನು ಚಿಂತೆ ಮಾಡಬೇಡ ಅಂತ. ಬಿಡು, ಇವತ್ತು ಭದ್ರ ಅಂತ ಕರೆದಿದ್ದಾರೆ, ನಾಳೆ ನನ್ನ ಮಗ ಅಂತ ಒಪ್ಕೋತಾರೆ ಅಂತ ಹೇಳ್ತಾನೆ. ಭದ್ರ, ನಿನ್ನ ಬಾಯಾರಿಕೆಯಿಂದ ಇಷ್ಟ ಆದರೆ ಸಾಕು ಕಣ್ಲ ಅಂತ ಹೇಳಿ ಮಂಡಿ ಊರಿ ಅವ್ರ ಅಪ್ಪನ ನೆನ್ಪು ಮಾಡಿಕೊಂಡು ಅಳ್ತಾ ಇರ್ತಾನೆ. ಈ ಕಡೆ ಹುಡುಗಿ ಜೊತೆ ಮಾತಾಡ್ತಾ ಇರ್ತಾನೆ ಸುಭಾಷ. ಸರಿ, ನಾನು ಹೇಳ್ದಂಗೆ ಮಾಡು, ನಾ ಬರ್ತೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡಿ ಇಟ್ಟಿರ್ತಾನೆ. ಅಷ್ಟರಲ್ಲಿ ಲೆಕ್ಕಾಚಾರ ಅಲ್ಲಿಂದ ಹೋಗ್ತಾ ಇರ್ತಾರೆ. ಏನು ಲೆಕ್ಕಾಚಾರ, ಬಾ ಇಲ್ಲಿ, ಎಲ್ಲಿ ಹೋಗ್ತಾ ಇದೀಯಾ ಅಂತ ಸುಭಾಷ್ ಕೇಳಿದಾಗ ಲೆಕ್ಕಾಚಾರ ಹೇಳ್ತಾನೆ, ಕೆಲಸ ಆಯ್ತಲ್ಲ ಚಿಕ್ಕ ಯಜಮಾನ್ರೆ, ನಾನು ಮನೆಗೆ ಹೋಗ್ತಾ ಇದ್ದೀನಿ
ಅಂತ ಹೇಳ್ತಾನೆ. ಸರಿ ಇವತ್ತೆಲ್ಲ ಖರ್ಚೆಲ್ಲ ಕಳೆದು ಎಷ್ಟು ದುಡ್ಡು ಮಿಕ್ಕೈತಿ ಅಂತ ಕೇಳಿದಾಗ ಲೆಕ್ಕಾಚಾರ ಹೇಳ್ತಾನೆ 1.5 ಲಕ್ಷ ಮಿಕ್ಕಿದೆ ಅಂತ. ಸರಿ ಹೋಗಿ ಅದನ್ನು ತೊಗೊಂಬರ್ರಿ ಅಂತ ಹೇಳ್ತಾನೆ. ಆಗ ಲೆಕ್ಕಾಚಾರ ಚಿಕ್ಕ ಯಜಮಾನ್ರಿ ಅದು ಅಂತ ಹೇಳಿದಾಗ ಹೋಗಯ್ಯ ಹೋಗಿ ತೊಗೊಂಬ ಅಂತ ಹೇಳಿ ಕಳಿಸ್ತಾನೆ. ಸರಿ ಆಯಿತು ಅಂತ ತೊಗೊಂಬರ್ತಾನೆ. ಲೆಕ್ಕಾಚಾರ ದುಡ್ಡು ತಂದು ಕೊಡುವಾಗ ಆ ಕಡೆ ಪಾಸ್ ಆಗ್ತಾಳೆ ವಿದ್ಯಾ ಅವರಿಬ್ಬರನ್ನ ನೋಡ್ಬಿಟ್ಟು ಏನು ನಡೀತಾ ಇದೆ, ಏನೋ ಮಾಡ್ತಾ ಇದ್ದಾರಲ್ಲ ಅಂತ ವಿದ್ಯಾ ಮನಸ್ಸೊಳಗೆ ಅನ್ಕೊತಾಳೆ. ಲೆಕ್ಕಾಚಾರ ಆ ದುಡ್ಡನ್ನ ತೊಗೊಂಡು ಅವನ ಕೈಗೆ ಕೊಟ್ಟು ಆಗ ಆ ದುಡ್ಡನ್ನ ನೋಡಿ ಖುಷಿ ಪಡ್ತಾ ಇರ್ತಾನೆ. ಸುಭಾಷ ಇದನ್ನು ಯಾರಿಗೂ ಹೇಳಬೇಡ ನೀನು ಅಂತ ಹೇಳ್ತಾನೆ. ಲೆಕ್ಕಾಚಾರ ಹೇಳ್ತಾನೆ, ಏನು ಚಿಕ್ಕ ಯಜಮಾನ್ರೆ ಇದನ್ನೆಲ್ಲ ಹೇಳಿದ್ರೆ ನನ್ನ ಕೆಲಸಕ್ಕೆ ಕಲ್ಲು ಬೀಳೋದಿಲ್ವಾ, ನಾನೆಲ್ಲ ಹೇಳಲ್ಲ ಬಿಡು ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಹೊರಟ್ಬಿಡ್ತಾನೆ. ಅದನ್ನು ನೋಡಿ ಮನಸ್ಸಲ್ಲೇ ಅಂದ್ಕೊಳ್ತಾನೆ ಸುಭಾಷ, ಭದ್ರಾ ನೀವಿಬ್ಬರು ತಂದೆ ಮಗ ದೂರ ಇರೋವರೆಗೆ ನನಗೆ ದುಡ್ಡಿನ ಸುರಿಮಳೆನೆ ಅಂತ ಮನಸ್ಸಲ್ಲಿ ಅನ್ಕೊತಿರ್ತಾನೆ. ಆಗ ಆ ದುಡ್ಡನ್ನ ತೊಗೊಂಡು ಹೋಗ್ಬಿಡ್ತಾನೆ. ಈ ಕಡೆ ವಿದ್ಯಾನಿಗೆ ಅವನ ಮೇಲೆ ಇನ್ನೂ ಅನುಮಾನ ಹೆಚ್ಚಾಗುತ್ತೆ. ಆಮೇಲೆ ಬೆಳಗ್ಗೆ ಸುಭಾಷ ಹೊರಗಡೆ ಹೊರಡ್ತಾ ಇರಬೇಕಾದ್ರೆ ಈ ಕಡೆ ಭದ್ರವನ್ನು ಮಾತಾಡಿಸ್ತಾನೆ. ಅದನ್ನು ವಿದ್ಯಾ ನೋಡ್ತಾ ಇರ್ತಾಳೆ. ಭದ್ರ ಹೇಳ್ತಾನೆ, ಲೇ ಸುಭಾಷ ಅಂತ ಕರೆದಾಗ ಈ ಕಡೆ ಸುಭಾಷ ಹೇಳ್ತಾನೆ, ಏನಣ್ಣ ಏನಾದರೂ ಎಣ್ಣೆ ಬೇಕಾಗಿತ್ತಾ ಅಂತ ಹೇಳಿದಾಗ ಈ ಕಡೆ ಭದ್ರ ಕೋಪದಲ್ಲಿ ಹೇಳ್ತಾನೆ, ನನಗೆ ಅದೆಲ್ಲ ಬೇಕಾಗಿಲ್ಲ, ಬೇಡದೇ ಇರೋ ವಿಷಯ ಎಲ್ಲ ನನ್ನ ಹತ್ರ ಹೇಳೋಕ್ಕೋಗ್ಬೇಡ. ಅಪ್ಪನ ವಿಷಯವಾಗಿ ಏನೇನು ಕೆಲಸ ಇದೆಯೋ ಅದೆಲ್ಲ ಮಾಡು, ನನಗೆ ಅದು ಆಗೋಲ್ಲ ಇದು ಆಗೋಲ್ಲ, ನನಗೆ ಕೆಲಸ ಇದೆ, ನನ್ನ ಫ್ರೆಂಡ್ಸ್ ಹತ್ರ ಹೋಗಬೇಕು ಅಂತೆಲ್ಲ ನೀನು ಹೇಳೋಕ್ಕೆ ಹೋಗ್ಬಾರ್ದು, ಅವ್ರಿಗೆ ಮರ್ಯಾದೆ ಹೋಗ್ದಂಗೆ ನೀನು ಕಾಪಾಡ್ಕೋಬೇಕು ಅಂತ ಹೇಳ್ತಾನೆ. ಸರಿ ಆಯ್ತಣ್ಣ ನೀನು ಹೇಳ್ದಂಗೆ ಆಗಲಿ ಅಂತ ಹೇಳ್ತಾನೆ. ಅಪ್ಪನ ವಿಷಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಮತ್ತೆ ನಾನು ಸುಮ್ಮನೆ ಇರಲ್ಲ ಅಂತ ಭದ್ರ ಎಚ್ಚರಿಸ್ತಾನೆ. ಹಾಗೇನೂ ಇಲ್ಲಣ್ಣ ನಾನು ಮಾಡ್ತೀನಿ ಅಂತ ಸುಭಾಷ ಹೇಳ್ತಾನೆ. ಸರಿ ಅಣ್ಣ ನನಗೆ ಟೈಮ್ ಆಯಿತು ನಾನು ಇನ್ನು ಹೊರಡ್ತೀನಿ ಅಂತ ಹೇಳಿ ಸುಭಾಷ್ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ನೋಡಿದರೆ ವಿದ್ಯಾ ಅವರಿಬ್ಬರನ್ನ ಮಾತನ್ನು ಗಮನಿಸಿದ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಅಷ್ಟರಲ್ಲಿ ಕ್ವಾಟ್ಲೆ ಅಲ್ಲಿಗೆ ಬರ್ತಾನೆ. ಯಾಕೆ ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಲ್ಲ ಯಾಕೆ ಅಂತ ಕ್ವಾಟ್ಲೆ ಕೇಳಿದಾಗ ಈ ಸುಭಾಷನ್ನ ನೋಡಿದ್ರೆ ನನಗೆ ಒಂಥರ ಅನುಮಾನ ಬರ್ತಾ ಇದೆ, ಇವನ್ನ ಏನಾರ ಮಾಡಿ ಹಿಡಿಬೇಕಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಣ್ಣಯ್ಯ ಅಂತ ಹೇಳ್ತಾಳೆ. ಅದಕ್ಕೆ ಕ್ವಾಟ್ಲೆ ಹೇಳ್ತಾನೆ, ಅತ್ತಿಗೆಮ್ಮ ಅವನದು ಈಗ ಟೈಮ್ ಐತಿ, ಇವತ್ತಲ್ಲ ನಾಳೆ ಸಿಗಿ ಬೀಳ್ತಾನೆ ಬಿಡಿ, ನೀವೇ ಟೆನ್ಷನ್ ಮಾಡ್ಕೋತೀರಿ ಅಂತ ಕ್ವಾಟ್ಲೆ ಹೇಳಿದಾಗ ಇಲ್ಲ ಅಣ್ಣಯ್ಯ ನನಗೆ ಅನುಮಾನ ಐತಿ, ಇಷ್ಟೇ ನಾನು ಬಿಡೋದಿಲ್ಲ, ಇವನಿಂದ ಏನು ನಡೀತದಂತ ನಾನು ಕಂಡು ಹಿಡಿತೀನಿ, ನಾನು ಇವನಿಂದ ಅಟ್ಟಿ ಮರ್ಯಾದೆ ಹೋಗೋಕ್ಕೆ ಬಿಡೋಕ್ಕಿಲ್ಲ ಅಂತ ಹೇಳ್ತಾಳೆ. ಸರಿ ಅತ್ತಿಗೆಮ್ಮ ನಿಮಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡಿ ಅಂತ ಕ್ವಾಟ್ಲೆ ಹೇಳ್ತಾನೆ. ಈ ಕಡೆ ನಂದಿನಿನ ಭೇಟಿ ಮಾಡಿರ್ತಾನೆ. ಅವನು ತೊಗೊಂಡಿರೋ ದುಡ್ಡಲ್ಲಿ ಒಡವೆನ ತೊಗೊಂಬಂದು ಅವಳಿಗೆ ಕೊಡ್ತಾನೆ. ಅದನ್ನು ನೋಡಿ ನಂದಿನಿಗೆ ತುಂಬ ಖುಷಿಯಾಗಿ ಹೋಗುತ್ತೆ. ಇಷ್ಟ ಆಯಿತಾ ಅಂತ ಸುಭಾಷ ಕೇಳ್ತಾನೆ. ಹ್ಞೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಹಾಗೆ ಮಾತಾಡ್ತಾ ನಾವಿಬ್ಬರು ಎಲ್ಲಾದರೂ ಹೊರಗಡೆ ಹೋಗೋಣವಾ 1-2 ದಿನದ ಮಟ್ಟಿಗೆ ಅಂತ ಸುಭಾಷ್ ಕೇಳ್ತಾನೆ. ಆಗ ನಂದಿನಿ ಹೇಳ್ತಾಳೆ ಹೋಗ್ಬೋದು, ಆದರೆ ಮನೇಲಿ ಒಪ್ಪಲ್ಲಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಹಾಗೇನೂ ಇಲ್ಲ, ಬೇರೆ ಕಡೆ ಎಲ್ಲಾದರೂ ನೋಡೋಣ, ಇಲ್ಲಾಂದರೆ ಈ ಕಡೆ ಎಲ್ಲಾದರೂ ಒಂದು ರೂಮ್ ನೋಡೋಣವಾ ಅಂತ ಹೇಳ್ತಾನೆ. ಅದಕ್ಕೆ ನಂದಿನಿ ಹೇಳ್ತಾಳೆ, ಆ ಥರ ಹೆಣ್ಣಲ್ಲ, ನೀನು ಏನು ಯೋಚನೆ ಮಾಡ್ತಾ ಇದೀಯಾ ನನ್ನ ಬಗ್ಗೆ, ಇಷ್ಟೇನ ತಿಳ್ಕೊಂಡಿರೋದು ಅಂತ ಅವಳು ಹೇಳಿದಾಗ ಸುಭಾಷ್ ಹೇಳ್ತಾನೆ, ಅಂದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ನೀನು ತಪ್ಪು ತಿಳ್ಕೊತಾ ಇದೀಯಾ, ನಾನು ಆ ಥರ ಅಲ್ಲ, ಅಂದರೆ ಇಷ್ಟು ದಿನದಿಂದ ನೀನು ನನ್ನ ಮೇಲೆ ನಂಬಿಕೆನೇ ಇಟ್ಟಿಲ್ವಾ, ಅಂದರೆ ನೀನು ತಪ್ಪು ಅರ್ಥ ಮಾಡ್ಕೊತಾ ಇದೀಯಾ, ನಾನು ಅವಳು ಮದುವೆ ಆಗಿದ್ದೀನಿ ಅನ್ನೋದೈತೆ, ಅವಳ ಮೇಲೆ ಕಿಂಚಿತ್ತು ಪ್ರೀತಿ ಇಲ್ಲ, ನಾನು ನಿನ್ನನ್ನೇ ಇಷ್ಟಪಡ್ತಾ ಇರೋದು, ಅದು ನಿನಗೆ ಗೊತ್ತಿದ್ದು ನೀನು ಹೀಗೆ ಮಾಡ್ತಾ ಇದೆಯಲ್ಲ, ನಾನು ಕರೆದ ಕಡೆ ನೀನು ಬರಲ್ವಾ, ನೀನು ಬರಲಿಲ್ಲ ಅಂದರೆ ನಾನು ಸತ್ತೋಗ್ತೀನಿ, ಈಗಲೇ ಸತ್ತೋಗ್ತೀನಿ ನಿನ್ನ ಕಣ್ಣೆದುರಿಗೆ ಅಂತ ಹೇಳಿ ಕಂಬಕ್ಕೆ ತಲೆನ ಚಚ್ಕೋತಾನೆ. ಆಗ ಅದನ್ನು ನೋಡಿ ನಂದಿನಿ ಬೇಡ ಸುಭಾಷ್ ಹಾಗೆಲ್ಲ ಮಾಡ್ಕೋಬೇಡ ಸುಭಾಷ್ ಅಂಥೇಳಿ ಅವನ್ನ ತಡಿತಾಳೆ. ಮತ್ತೆ ಸುಭಾಷ್ ಹೇಳ್ತಾನೆ, ಹಾಗಾದರೆ ನಾನು ಹೇಳಿದ ಕಡೆ ನೀನು ಬರಲ್ವಾ, ನನ್ನ ಮೇಲೆ ನಂಬಿಕೆ ಇಲ್ವಾ, ಇವತ್ತು ಸಂಜೆ ತನಕ ನಿನಗೆ ಟೈಮ್ ಕೊಡ್ತೀನಿ, ನೀನು ಏನಾದರೂ ಮಾಡಿ ನನ್ನ ಜೊತೆ ಬರಲೇಬೇಕು, ಇಲ್ಲ ಅಂದರೆ ನನ್ನ ಹೆಣ ನೋಡಬೇಕಾಗುತ್ತೆ ಅಂತ ಹೇಳಿ ಅವಳಿಗೆ ವಾರ್ನ್ ಕೊಟ್ಟು ಅಲ್ಲಿಂದ ಸುಭಾಷ ಹೊರಟ್ಬಿಡ್ತಾನೆ. ಈ ಕಡೆ ಭದ್ರಾ ಅಜ್ಜಿನ ತೋರಿಸ್ತಾರೆ. ಭದ್ರಾ ಅಜ್ಜಿ ಸುಬ್ಬಿ ಮಾತಾಡ್ಕೊಂಡು ಕೂತಿರ್ಬೇಕಾದ್ರೆ, ಏನಾರ ಹೇಳು ಭಾಗ್ಯಮ್ಮ, ಊರಲ್ಲೆಲ್ಲ ನಿಮ್ಮ ಮಗನ ಸುದ್ದಿನೇ ಹರಡಿತ್ತು, ನಿಮ್ಮ ಮಗ ಬೀಗರಿಗೆ ಮೋಸ ಮಾಡಿದ್ದಾರೆ, ಅಂಗಡಿ ಒಡೆದಾಕಿದ್ದಾರೆ ಅಂತ ನ್ಯೂಸಲ್ಲೆಲ್ಲ ತೋರಿಸ್ತಾ ಇದ್ರು, ಅದೇ ಟೈಮಿಗೆ ನಿನ್ನ ಮೊಮ್ಮಗನ ಹೆಂಡತಿ ಎಲ್ಲ ಬಗೆಹರಿಸ್ಬಿಟ್ಲು, ಏನು ತೊಂದರೆ ಇಲ್ಲ, ನನಗೆ ಚೆನ್ನಾಗಿ ನೋಡ್ಕೊತಾ ಇದ್ದಾರಂತೆ, ಎಲೆಕ್ಷನಲ್ಲಿ ಗೆಲ್ಲೋ ಹಾಗೆ ಮಾಡಿಬಿಟ್ಲು, ಮರ್ಯಾದೆ ಉಳಿಸ್ಬಿಟ್ಲು, ಏನಾರ ಹೇಳು ನಿನ್ನ ಮೊಮ್ಮಗ ಹಾಗೆ ನಿನ್ನ ಮೊಮ್ಮಗನ ಹೆಂಡ್ತಿ ಇಬ್ಬರು ಜೊತೆಯಲ್ಲಿದ್ದರೆ ನಿನ್ನ ಮಗ ಗೆಲ್ಲೋದಂತೂ ಗ್ಯಾರಂಟಿ ನೋಡು ಈ ಎಲೆಕ್ಷನ್ನಲ್ಲಿ ಅಂತ ಹೇಳ್ತಾಳೆ. ಆಗ ಭದ್ರಾ ಅಜ್ಜಿಗೆ
ಖುಷಿ ಆಗ್ತಾ ಇರುತ್ತೆ ಅವ್ರು ಹೇಳ್ದಂಗೆಲ್ಲ. ನೋಡು ನಾನಿನ್ನು ಟೈಮ್ ಆಯಿತು ಹೊರಡ್ತೀನಿ, ಕೋಳಿಗಳನ್ನ ಹೊರಗಡೆ ಬಿಟ್ಟಿದ್ದೆ ಮತ್ತು ಅಕ್ಕಿ ಎಲ್ಲ ಹಾಳು ಮಾಡಿಬಿಡುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ವಿದ್ಯೆ ಬಟ್ಟೆಗಳೆಲ್ಲ ತಗೊಂಡು ಅವಳ ಹಟ್ಟಿ ಬಾಗ್ಲ ಹತ್ರ ಹೋಗ್ತಾ ಇರಬೇಕಾದ್ರೆ ಭದ್ರ ಅಜ್ಜಿ ನೋಡ್ಬಿಟ್ಟು ಇವಳೇ ಬಾ ಇಲ್ಲಿ ಅಂತ ಕರೀತಾರೆ. ಆಗ ಬರ್ತಾಳೆ ವಿದ್ಯಾ. ಟಾಂಕು ಅಂತ ಹೇಳ್ತಾಳೆ ಭದ್ರ ಅಜ್ಜಿ. ಹಂಗಂದ್ರೆ ಏನು ಅಜ್ಜಿ ಅಂತ ವಿದ್ಯೆ ಕೇಳಿದಾಗ, ಅದೇ ಕಣೆ ಒಬ್ರಿಗೆ ಸಹಾಯ ಮಾಡಿದರೆ ಇನ್ನೊಬ್ರಿಗೆ ಹೇಳ್ತಾರಲ್ಲ ಅದು ಅಂತ ಅಂದಾಗ ವಿದ್ಯೆ ಹೇಳ್ತಾಳೆ, ಓ ಅದಾ, ಹಂಗಂದ್ರೆ ಥ್ಯಾಂಕ್ಸ್ ಅಂತ ಅಜ್ಜಿ ಅಂತ ಹೇಳ್ತಾಳೆ. ಅದೇ ನೀನು ನನ್ನ ಮಗನ ಮರ್ಯಾದೆ ಉಳಿಸಿದೆಯಲ್ಲ, ಅದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ನೋಡಿದರೆ ಮತ್ತೆ ನಂದಿನಿಗೆ ಫೋನ್ ಮಾಡಿಬಿಟ್ಟು ನೀನು ಬರಲೇಬೇಕು, ಇಲ್ಲಾಂದ್ರೆ ನಾನು ಸತ್ತೋಗ್ತೀನಿ, ಈಗ ವಿಡಿಯೋ ಕಾಲಲ್ಲಿ ತೋರಿಸ್ಲಾ ಅಂತ ಹೇಳಿದಾಗ ನಂದಿನಿ ಹೇಳ್ತಾಳೆ, ಇಲ್ಲ ನೀನು ಲೊಕೇಶನ್ ಹೇಳು, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಅವನ್ನ ಮನವರಿಕೆ ಮಾಡಿ ಲೊಕೇಶನ್ ಎಲ್ಲ ಕೇಳ್ಕೊತಾಳೆ. ಅಷ್ಟರಲ್ಲಿ ಸುಭಾಷ್ ಹೇಳ್ತಾನೆ, ಸರಿ ಬರುವಾಗ ನೀನು ID ಕಾರ್ಡ್ ತೊಗೊಂಡು ಬಾ ಅಂತ ಹೇಳಿ ಅವಳಿಗೆ ಕನ್ವಿನ್ಸ್ ಮಾಡ್ತಾನೆ. ಸರಿ ಆಯಿತು ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾಳೆ ನಂದಿನಿ. ಕಡೆ ಭದ್ರ ಅಜ್ಜಿ ಊಟ ಆಯಿತಾ ಅಂತ ಕೇಳಿದಾಗ, ಊಟ ಆಯಿತು, ಹೀಗೆ ತಿಂದು ಅಂತ ಹೇಳ್ತಾಳೆ ವಿದ್ಯಾ. ನೀನು ಹೆಂಗೋ ಮರ್ಯಾದೆ ಉಳಿಸಿದೀಯವ್ವ ನನ್ನ ಮಗಂದು ಅಂತ ಹೇಳಿದಾಗ, ಈ ಮನೆ ಸೊಸೆ ಅಜ್ಜಿ ನಾನು, ಈ ಮನೆ ಮರ್ಯಾದೆ ನಾನು ಹೋಗಕ್ಕೆ ಬಿಡೋದಿಲ್ಲ, ನಾನು ಹೇಗಾದರೂ ಮಾಡಿ ಕಾವಲು ನಿಂತ್ಕೊಂಡು ಕಾಪಾಡ್ತೀನಿ ಅಂತ ಹೇಳ್ತಾಳೆ. ಅದನ್ನು ಅವಳ ಮಾತನ್ನು ಕೇಳಿ ಭದ್ರ ಅಜ್ಜಿಗೆ ತುಂಬ ಖುಷಿಯಾಗುತ್ತೆ. ಆಗ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.